ಹರಿಹರ ಲಿಂಗಾಯತ ಪಂಚಮಸಾಲಿ ಪೀಠದಲ್ಲಿ ಸಹೋದರರ ಸಮರ ಲೆಕ್ಕ ಕೊಡುವ ಕಾರ್ಯಕ್ರಮದಲ್ಲಿ ಎಚ್ಎಸ್ ಶಿವಶಂಕರ್ ವರ್ಸಸ್ ಎಚ್ಎಸ್ ನಾಗರಾಜ್. ವಚನಾನಂದ ಶ್ರೀಗಳ ಪರ ಎಚ್ಎಸ್ ಶಿವಶಂಕರ್ ಇದ್ರೆ ಟ್ರಸ್ಟಿಗಳ ಪರ ಎಚ್ಎಸ್ ನಾಗರಾಜ್ ಇದ್ದಾರೆ. ಸ್ವಾಮೀಜಿಗಳನ್ನ ಪೀಠದಿಂದ ಓಡಿಸ್ತೇವೆ ಅಂತ ಎಚ್ಎಸ್ ನಾಗರಾಜ್ ಹೇಳಿದ್ದಾರೆ. ನಿಮಗೆ ನೈತಿಕತೆ ಇದ್ರೆ ಲೆಕ್ಕ ಕೇಳಬೇಕು, ಅಡ್ಡಿ ಮಾಡಲು ಬಂದಿದ್ದೀರಿ. ಎಚ್ಎಸ್ ನಾಗರಾಜ್ ಭಾಷಣಕ್ಕೆ ಎಚ್ಎಸ್ ಶಿವಶಂಕರ್ ಅಡ್ಡಿಪಡಿಸಿದ್ದಾರೆ. ಸಮಾಜ ಒಡೆಯುವವರ ಮುಂದೆ ವಚನಾನಂದ ಶ್ರೀಗಳು ಶರಣ್. ರಂಗೀಲಾ ಸ್ವಾಮೀಜಿ ಅಂತ ಕರೆದವರ ಜೊತೆಗೆ ಸೇರ್ಕೊಂಡಿದ್ದಾರೆ. ವಚನಾನಂದ ಶ್ರೀಗಳ ವಿರುದ್ಧ ಟ್ರಸ್ಟಿ ಎಚ್ಎಸ್ ನಾಗರಾಜ್ ಕಿಡಿಕಾರಿದ್ದಾರೆ. ಸ್ವಾಮೀಜಿ ದೊಡ್ಡ ನಾಯಕರ ಫೋನ್ ಕಾಲ್ ರೆಕಾರ್ಡ್ ಮಾಡ್ತಾ ಇದ್ದಾರೆ. ನಿರಾಣಿ ಅವರ ಬಾಯಿ ಮುಚ್ಚಿಸಿ 2 ಕೋಟಿ ಹೊಡೆದಿದ್ದಾರೆ. ವಚನಾನಂದ ಶ್ರೀಗೆ ಓಡಾಡಲು 2 ಕೋಟಿ ಕಾರು ಬೇಕು ಅಂತ ಪ್ರಶ್ನಿಸಿದ್ದಾರೆ. ಇವತ್ತು ನಿಮ್ಮ ವೈಯಕ್ತಿಕ ತೀಟಿಗೆ ನೀವು ಸಮಾಜವನ್ನ ಬಲಿ ಕೊಡ್ತಾ ಇದ್ದೀರಾ. ಇದೇ 2A ಮೀಸಲಾತಿ ಇದ್ದಾಗ ವಚನಾನಂದ ಸ್ವಾಮಿಗಳೇ ಯಾರಿದ್ರು ಅವಾಗ? ಅವತ್ತು ನಾಗರಾಜ್ ಬೇಕಾಗಿತ್ತ ನಿಮಗೆ? 3ವರೆಗೆ ನಿಮ್ಮನ್ನ ಜೈ ಮೃತ್ಯುಂಜಯ ಸ್ವಾಮೀಜಿನ ಮಠಕ್ಕೆ ಕರ್ಕೊಂಡ್ಬಂದು ನಿಮಗೆ ಗೌರವವನ್ನ ಸಲ್ಲಿಸಿದ್ವಿ. 2 ಮಠವನ್ನ ಒಂದು ಮಾಡಿದ್ವಿ. ನೀವು 2A ಮೀಸಲಾತಿಗೆ ವಿರೋಧ ಮಾಡಿದ್ರಿ. ಆ ಸಂದರ್ಭದಲ್ಲಿ ಏನು ಇವತ್ತು ಹೋಗಿ ಶರಣರಾಗ್ಬಿಟ್ಟಿದ್ದೀರಲ್ಲ, ಯಾರೋ ಒಬ್ಬವನ ಹತ್ರ ಹೋಗಿ ಈ ಸಮಾಜ ಒಡೆಯಕ್ ನಿಂತನ ಹತ್ರ ಹೋಗಿ ಶರಣರಾಗಿದ್ದೀರಲ್ಲ, ಅವನು ಏನೇನು ಮಾತಾಡ್ದ ನಿಮಗೆ? ರಂಗೀಲಾ ಸ್ವಾಮಿ ಅಂತ ಮಾತಾಡಿದ್ ಯಾರು? ಮಠದ ಕೂತ್ಕೊಂಡು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.